ಫ್ರೆಂಡ್ಸ್, ಮಾರ್ಲ್ ಆರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ, ಈಗಾಗಲೇ ಸಾಕಷ್ಟು ಅಂದರೆ 2975 KPTCL ಹುದ್ದೆಗಳ ನೇಮಕಾತಿ ಆರಂಭವಾಗಿ ಏನಪ್ಪ ಅಂದರೆ ಒಂದು ಶಾರ್ಟ್ ಲಿಸ್ಟ್ ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಇದರ ನಂತರ ಏನಪ್ಪ ಅಂದರೆ ಇನ್ನೂ ಅವರ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೋ ಅವರ ಒಂದು ಫಿಸಿಕಲ್ ಕೂಡ ಇದೆ. ಆದರೆ ಈಗ ಅದರ ಅಧಿಸೂಚನೆ ಬಿಡುಗಡೆ ಹಿನ್ನೆಲೆಯಲ್ಲಿ ಮತ್ತೊಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ಈಗ ನೋಡಿ, KPTCLನಲ್ಲಿ ಮತ್ತೊಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಈ ಒಂದು ಅಧಿಸೂಚನೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಬಹುದು ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಈ ಹುದ್ದೆಗೆ ಅಪ್ಲಿಕೇಶನ್ ಆನ್ಲೈನ್ ಇರುತ್ತೋ ಅಥವಾ ಆಫ್ಲೈನ್ ಇರುತ್ತೋ, ಹಾಗೆ ಅರ್ಜಿ ಸಲ್ಲಿಸುವುದು ಹೇಗೆ, ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು KPTCLನಲ್ಲಿ ಸೆಲೆಕ್ಷನ್ ಆಗಿಲ್ವೋ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಯ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಸಂಕ್ಷಿಪ್ತ ವಿವರವನ್ನು ನೋಡ್ತಾ ಹೋಗಿ, ಮೊದಲಿಗೆ ಏನಪ್ಪ ಅಂದರೆ ನೇಮಕಾತಿ ಸಂಸ್ಥೆ ನೋಡ್ತಾ ಹೋದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ KPTCLನಿಂದ ಕಂದಾಯ ವಿಷಯಗಳ ಸಲಹೆಗಾರ ಅಂತ ಹೇಳಿ ಹೊಸ ಹುದ್ದೆಗಳ ನೇಮಕಾತಿ ಆರಂಭವಾಗಿದ್ದು, ಇವರಿಗೆ ಏನಪ್ಪ ಅಂದರೆ ತಿಂಗಳಿಗೆ ವೇತನ ಶ್ರೇಣಿ ಏನಪ್ಪ ಅಂದರೆ ಆಯ್ಕೆಯಾದ ಪ್ರಕಾರ ನಿಮಗೆ ಒಂದು ತಿಂಗಳ ವೇತನ ನೀಡಲಾಗುತ್ತೆ. ಹಾಗೆ ಉದ್ಯೋಗ ಸ್ಥಳ ಬಂದುಬಿಟ್ಟು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಈ ಒಂದು ಉದ್ಯೋಗ ಸ್ಥಳ ಇರುತ್ತೆ. ಅಂದರೆ ನೀವು ಕೆಲಸವನ್ನು ಬೆಂಗಳೂರಲ್ಲಿ ಮಾತ್ರ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಹೋಗಿ ಏನಪ್ಪ ಅಂದರೆ ಶೈಕ್ಷಣಿಕ ಅರ್ಹತೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಧಿಸೂಚನೆಯ ನಿಯಮಗಳ ಪ್ರಕಾರ ವಿದ್ಯಾರ್ಥಿ ಹೊಂದಿರಬೇಕು. ಹಾಗೆ ವೇತನ ಶ್ರೇಣಿ ಮತ್ತು ವಯೋಮಿತಿ ನೋಡೋದಾದರೆ ಇದು ಕೂಡ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಧಿಸೂಚನೆಯ ನಿಯಮಗಳ ಪ್ರಕಾರ ನಿಮಗೆ ತಿಂಗಳ ವೇತನವನ್ನು ನೀಡಲಾಗುತ್ತೆ. ಹಾಗೆ ಇಲ್ಲಿ ನೇರ ಸಂದರ್ಶನ ನೋಡ್ತಾ ಹೋಗಿ, ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ದಿನಾಂಕ 27/3/2025 ವಾಕಿನ್ ಇಂಟರ್ವ್ಯೂಗೆ ಹಾಜರಾಗಬೇಕು. ವಿಳಾಸ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ, ಕಾರ್ಪೊರೇಟ್ ಆಫೀಸ್, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಕಾವೇರಿ ಭವನ್, ಬೆಂಗಳೂರು. ಅಂದರೆ ಏನಪ್ಪ ಅಂದರೆ ಇದೊಂದು ಆಫ್ಲೈನ್ ನೇರ ಸಂದರ್ಶನ ಇರುತ್ತೆ. ನೀವು ಅಲ್ಲೇ ಅಂದರೆ ಬೆಂಗಳೂರಿಗೆ ಹೋಗಿ ಇಲ್ಲಿ ಏನಪ್ಪ ಅಂದರೆ ಸ್ಥಳವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಪ್ಲೇಸ್ ನಿಮ್ಮ ಬೆಂಗಳೂರಿಗೆ ಹೋದರೆ ಎಲ್ಲಿ ಹೋಗ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ನಮ್ಮ ಹೇಳ್ತೀನಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾರ್ಪೊರೇಷನ್ ಆಫೀಸ್, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಕಾವೇರಿ ಭವನ್, ಬೆಂಗಳೂರಲ್ಲಿ ಹೋಗಿ ನೀವು ಈ ಒಂದು ಸ್ಥಳವನ್ನು ಹುಡುಕಿ ಏನಪ್ಪ ಅಂದರೆ ನೇರ ಸಂದರ್ಶನ ಕೊಡಬೇಕಾಗುತ್ತೆ. ಇದರ ನಂತರ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋಗಿ, ಆನ್ಲೈನ್ ಮೂಲಕ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವ ದಿನಾಂಕ 14/3/2025ರಿಂದ ನೇರ ಸಂದರ್ಶನ ದಿನಾಂಕ ಏನಪ್ಪ ಅಂದರೆ 27/3/2025ನೇ ತಾರೀಕಿಗೆ ಇರುತ್ತೆ. ಅಂದರೆ ಏನಪ್ಪ ಅಂದರೆ ಇದೇ ತಿಂಗಳು 27ನೇ ತಾರೀಕಿನಂದು ಇರುತ್ತೆ. ಅಂದರೆ 2025 3ನೇ ತಿಂಗಳು 27ನೇ ತಾರೀಕು. ನಂತರ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಅವರೊಂದು ಅಫಿಷಿಯಲ್ ವೆಬ್ಸೈಟ್ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಡೌನ್ಲೋಡ್ ಮಾಡಿ ತೋರಿಸ್ತೀನಿ, ನೋಡ್ತಾ ಹೋಗಿ. ಅಂದರೆ ನೋಟಿಫಿಕೇಶನ್ನಲ್ಲಿ ಏನು ಇಲ್ಲಿ ನೋಡಿ ಯಾವ ರೀತಿ ಅವರ ಒಂದು ಏನಪ್ಪ ಅಂದರೆ ನೇರ ಸಂದರ್ಶನದ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ ಅಂತ. ನೇರ ಸಂದರ್ಶನ ವಾಕಿನ್ ಇಂಟರ್ವ್ಯೂ, ಕವಿಪ್ರಣಿನಿಯು ಒಪ್ಪಂದದ ಆಧಾರದ ಮೇಲೆ ರಾಜಸ್ವ ವಿಷಯಗಳ ಸಲಹೆಗಾರ ಅಂದರೆ ಅಡ್ವೈಸರ್ ಆನ್ ರೆವಿನ್ಯೂ ಮ್ಯಾಟರ್ಸ್ ನೇಮಕ ಮಾಡಲು ಉದ್ದೇಶಿಸಿದೆ. ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದಿಂದ ನಿವೃತ್ತನಾಗಿರಬೇಕು ಹಾಗೂ ಸಹಾಯಕ ಆಯುಕ್ತ, ಅಸಿಸ್ಟೆಂಟ್ ಕಮಿಷನರ್ ಅಥವಾ ಅದಕ್ಕಿಂತ ಮೇಲಿನ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವವರು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ನೇಮಕಗೊಂಡ ಸಲಹೆಗಾರರು ರಾಜಸ್ವ ಇಲಾಖೆ, BDA, KIADB, KHB, BWSSB ಮತ್ತು ಇತರೆ ಸಂಸ್ಥೆಗಳೊಂದಿಗೆ ಸಹಕಾರ ಮತ್ತು ಸಮನ್ವಯ ಸಾಧಿಸಿ KPTCL ಹಕ್ಕಿನಲ್ಲಿರುವ ಆಸ್ತಿ ದಾಖಲೆಗಳನ್ನು ನವೀಕರಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. ಆಸಕ್ತ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ನೇರ ಸಂದರ್ಶನಕ್ಕೆ ಈ ಕೆಳಗಿನ ದಾಖಲಾತಿಗಳೊಂದಿಗೆ ಹಾಜರಾಗಬೇಕು. ನೋಡ್ತಾ ಹೋಗಿ, ಆಧಾರ್ ಕಾರ್ಡ್, ವಯಸ್ಸಿನ ದೃಢೀಕರಣಕ್ಕಾಗಿ, ಹಾಗೆ ನಿವೃತ್ತಿ ಪ್ರಮಾಣಪತ್ರ ಮತ್ತು ಇತರೆ ಅಗತ್ಯ ದಾಖಲೆಗಳೊಂದಿಗೆ ನೀವು ನೇರ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ನಂತರ ನೋಡ್ತಾ ಹೋಗಿ, ನೇರ ಸಂದರ್ಶನದ ವೇಳಾಪಟ್ಟಿ ಮತ್ತು ಸ್ಥಳ 27ನೇ ತಾರೀಕು ಏನಪ್ಪ ಅಂದರೆ 27/3/2025ರಂದು ಸ್ಥಳ ನೋಡ್ತಾ ಹೋಗಿ, ನಿಗಮದ ಕಚೇರಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕಾವೇರಿ ಭವನ್, ಬೆಂಗಳೂರು 09ನಲ್ಲಿ ನಿಮ್ಮ ಒಂದು ನೇರ ಸಂದರ್ಶನ ಇರುತ್ತೆ. ಹಾಗೆ ಸಮಯ ಬಂದುಬಿಟ್ಟು ಮಧ್ಯಾಹ್ನ 11ರಿಂದ 1 ಗಂಟೆಯವರೆಗೆ ಇರುತ್ತೆ. ನೀವು ಅದರ ಒಳಗಾಗಿ ಏನಪ್ಪ ಅಂದರೆ ಅಲ್ಲಿ ನೀವು ಭೇಟಿ ನೀಡಬೇಕು.
ಈ ವಿಡಿಯೋದಲ್ಲಿ ಎಷ್ಟಿರುತ್ತೆ, ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ನೋಟಿಫಿಕೇಶನ್ ಬೇಕಾದರೆ ನಿಮಗೆ ಈ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಏನಪ್ಪ ಅಂದರೆ ಜಾಯ್ನ್ ಆಗಿ.